ಪಾಯಿಖಾನೆಯ ಪಾತ್ರೆಯನ್ನು ಕೂರಿಸುವುದು. ಹಿಂದಿನ ಭಾಗದಲ್ಲಿ ನಾವು ಗುಂಡಿಯನ್ನು ತೋಡಿ ಬಳೆಗಳನ್ನು ಹಾಕುವುದನ್ನು ನೋಡಿದೆವು. ಈ ಭಾಗದಲ್ಲಿ ನಾವು ಪಾಯಿಖಾನೆಯ ಪಾತ್ರೆಯನ್ನು ಹಾಕುವುದನ್ನು ಕಲಿಯೋಣ. ಇದು ಮಲಮೂತ್ರಗಳು ಬೀಳುವ ಜಾಗ. ಸರಿಯಾಗಿ ಕೂರಿಸದಿದ್ದಲ್ಲಿ ಸೋರಿಕೆ ತೊಂದರೆಯಾಗುವುದು. ಆದ್ದರಿಂದ ಇದನ್ನು ಸರಿಯಾಗಿ ಕೂರಿಸುವುದು ಅವಶ್ಯಕ. ಈ ಭಾಗದ ಕೊನೆಯಲ್ಲಿ ನೀವು ಪಿ-ಟ್ರ್ಯಾಪ್ ಅನ್ನು ಹಾಕಬಲ್ಲಿರಿ. ಪಾಯಿಖಾನೆಯ ಪಾತ್ರೆಯನ್ನು ಕೂರಿಸಬಲ್ಲಿರಿ. ನಮ್ಮ ವಿನ್ಯಾಸದ ಪ್ರಕಾರ ಗೋಡೆಯಿಂದ 26 ಸೆಂಟಿಮೀಟರ್ ದೂರದಲ್ಲಿ ಪಿ-ಟ್ರ್ಯಾಪ್ ಅನ್ನು ಕೂರಿಸಬೇಕು. ಪಾಯಿಖಾನೆಯ ಪಾತ್ರೆಯ ಎತ್ತರ 30 ಸೆಂಟಿಮೀಟರ್ ಹಾಗೂ ಪಿ-ಟ್ರ್ಯಾಪ್ ಎತ್ತರ 15 ಸೆಂಟಿಮೀಟರ್. ಪಾತ್ರೆಯ 5 ಸೆಂಟಿಮೀಟರ್ ಪಿ-ಟ್ರ್ಯಾಪ್ನ ಒಳಗೆ ಹೋಗುತ್ತದೆ. ಹಾಗಾಗಿ ಒಟ್ಟು ಎತ್ತರ 40 ಸೆಂಟಿಮೀಟರ್. ಪಾಯವು ನೆಲದಿಂದ 20 ಸೆಂಟಿಮೀಟರ್ ಕೆಳಗೆ ಹಾಗೂ 20 ಸೆಂಟಿಮೀಟರ್ ಮೇಲೆ ಇರುತ್ತದೆ. ಪಾಯದಿಂದ 10 ಸೆಂಟಿಮೀಟರ್ ಎತ್ತರದಲ್ಲಿ ಪಾತ್ರೆ ಇರಬೇಕು. ಪಾತ್ರೆ ಹಾಗೂ ಪಿ-ಟ್ರ್ಯಾಪ್ನ ಒಟ್ಟು ಎತ್ತರ 40 ಸೆಂಟಿಮೀಟರ್. ಸಿಮೆಂಟ್ ಹಾಕಲು 2 ಸೆಂಟಿಮೀಟರ್ ಎಂದು ಅಂದಾಜು ಮಾಡಿದರೆ ಪಿ-ಟ್ರ್ಯಾಪ್ ಅನ್ನು ಇಡಲು ಒಟ್ಟು 12 ಸೆಂಟಿಮೀಟರ್ ಅಷ್ಟು ಅಗೆಯಬೇಕು. ವಿಧಾನವನ್ನು ಅರಿಯುವ ಮೊದಲು ಅದಕ್ಕೆ ಬೇಕಾದ ಸಲಕರಣೆಗಳನ್ನು ಸಾಮಗ್ರಿಗಳನ್ನು ನೋಡೋಣ. ಸಲಕರಣೆಗಳು: ಅಳತೆ ಪಟ್ಟಿ, ಸುತ್ತಿಗೆ, ಉಳಿ, ಕರಣೆ, ಸ್ಪಿರಿಟ್ ಮಟ್ಟ, ಹ್ಯಾಕ್ಸಾ ಬ್ಲೇಡ್, ಪೆನ್ಸಿಲ್, ಹ್ಯಾಕ್ಸಾ. ಸಾಮಗ್ರಿಗಳು: ಭಾರತೀಯ ಶೈಲಿಯ ಪಾಯಿಖಾನೆಯ ಪಾತ್ರೆ, ಪಿ-ಟ್ರ್ಯಾಪ್, ಸಿಮೆಂಟ್ ಪಾತ್ರೆ, ಸಿಮೆಂಟ್ ಮಿಶ್ರಣ 1:6 ಪ್ರಮಾಣದಲ್ಲಿ, ಪಿಸಿಸಿ 1:4:8 ಪ್ರಮಾಣದಲ್ಲಿ, 4 ಇಂಚು ಪಿವಿಸಿ ಪೈಪ್, ಹತ್ತಿಯ ಬಟ್ಟೆ, 4 ಇಂಚ್ ಸಿಮೆಂಟ್ ಇಟ್ಟಿಗೆಗಳು, ಮ್ಯಾಚ್ ಬಾಕ್ಸ್, ತೆಂಗಿನ ನಾರು, ಕಾಗದ, ಕಾಂಕ್ರೀಟ್ ಇಟ್ಟಿಗೆ. ಪಾಯಿಖಾನೆಯನ್ನು ನಿದರ್ಶನಕ್ಕಾಗಿ ನಾವಿಲ್ಲಿ ಕೂರಿಸುತ್ತಿದ್ದೇವೆ. ಕೂರಿಸುವ ವಿಧಾನ: ಎಚ್ಚರಿಕೆ: ಪಾಯಿಖಾನೆಯ ಪಾತ್ರೆಯು ಒಡೆಯುವ ಸಾಧ್ಯತೆ ಇರುವುದರಿಂದ ಎಚ್ಚರಿಕೆಯಿಂದ ಹಿಡಿಯಿರಿ. ಪಿ-ಟ್ರ್ಯಾಪ್ಗಾಗಿ ಮೊದಲು ಗುರುತನ್ನು ಹಾಕಿಕೊಳ್ಳಿ. ಪಾತ್ರೆಯ ಎತ್ತರವನ್ನು ಪಿ-ಟ್ರ್ಯಾಪ್ನ ಎತ್ತರವನ್ನು ಅಳೆಯಿರಿ. ಪಿ-ಟ್ರ್ಯಾಪ್ನ ಒಳಗಿನ ಎತ್ತರವನ್ನು ಅಳೆಯಿರಿ. ಪಿ-ಟ್ರ್ಯಾಪ್ ಅನ್ನು ಇರಿಸುವ ಈ ಜಾಗವನ್ನು ಉಪಯೋಗಿಸಿ. ಗೋಡೆಯಿಂದ 26 ಸೆಂಟಿಮೀಟರ್ ಅಷ್ಟು ಅಳೆದು ಸುಣ್ಣದ ಪುಡಿಯಿಂದ ಗುರುತು ಹಾಕಿಕೊಳ್ಳಿ. ಈ ಗೆರೆಯ ಮಧ್ಯಭಾಗವನ್ನು ಗುರುತು ಹಾಕಿಕೊಳ್ಳಿ. ಪಾಯದ ಎರಡೂ ತುದಿಗಳ ನಡುವಿನ ಅಂತರ 60 ಸೆಂಟಿಮೀಟರ್. ಇದರ ಮಧ್ಯಭಾಗ 30 ಸೆಂಟಿಮೀಟರ್. ಪಾಯದ ಆಚೀಚೆ 30 ಸೆಂಟಿಮೀಟರ್ನ ಗುರುತನ್ನು ಹಾಕಿಕೊಳ್ಳಿ. ಎರಡೂ ಗುರುತುಗಳು ಕೂಡುವಲ್ಲಿ ಪಿ-ಟ್ರ್ಯಾಪ್ ಅನ್ನು ಇರಿಸಿ. ಅಳತೆ ಸರಿಯಾಗಿ ಇದೆಯೇ ಎಂದು ಪರಿಶೀಲಿಸಿ. ಇನ್ನು ಮುಂದೆ ಪಿ-ಟ್ರ್ಯಾಪ್ಗೆ ಪಿವಿಸಿ ಪೈಪನ್ನು ಹೇಗೆ ಜೋಡಿಸುವುದು ಎಂದು ನೋಡೋಣ. ಇದಕ್ಕಾಗಿ ನಮಗೆ ಚರಂಡಿಯ ಪೈಪ್ನ ಅಳತೆ ಗೊತ್ತಿರಬೇಕು. ಪಿ-ಟ್ರ್ಯಾಪ್ನಿಂದ ಹೊರಗೆ 30 ಸೆಂಟಿಮೀಟರ್ನಷ್ಟು ಅಳೆಯಿರಿ. ಇದು ಪಿ-ಟ್ರ್ಯಾಪ್ಗೆ ಜೋಡಿಸಲಿರುವ ಚರಂಡಿ ಪೈಪ್ನ ಉದ್ದ. 30 ಸೆಂಟಿಮೀಟರ್ನಷ್ಟು ಉದ್ದಕ್ಕೆ 4 ಇಂಚಿನ ಪಿವಿಸಿ ಪೈಪನ್ನು ಕೊರೆಯಿರಿ.
ಪಿ ಟ್ರ್ಯಾಪ್ ಅನ್ನು ನೆಲದ ಮೇಲೆ ಕೂರಿಸಿ. ಸ್ಪಿರಿಟ್ ಮಟ್ಟದ ಸಹಾಯದಿಂದ ಅದರ ಮಟ್ಟವನ್ನು ನೋಡಿರಿ. ಅದು ಸರಿಯಾಗಿ ಇಲ್ಲದಿರುವುದನ್ನು ನೀವು ನೋಡುತ್ತಿರುವಿರಿ. ಹಾಗಾಗಿ ಪಿ ಟ್ರ್ಯಾಪ್ನ ಅಡಿಯಲ್ಲಿ ಸ್ವಲ್ಪ ಮರಳನ್ನು ಹಾಕಿರಿ. ಈಗ ನಾವು ಪಿವಿಸಿ ಪೈಪನ್ನು ಹಾಕುವ ತಯಾರಿ ಮಾಡೋಣ. ಪಿವಿಸಿ ಪೈಪ್ನ ಒಂದು ತುದಿಯಲ್ಲಿ ಬಿಸಿ ಮಾಡಿರಿ. ಕೂಡಲೇ ಅದನ್ನು ಪಿ ಟ್ರ್ಯಾಪ್ನ ಒಳಗೆ ಹಾಕಿರಿ. ಪಿವಿಸಿ ಪೈಪ್ನ ಮಟ್ಟವನ್ನು ಪರಿಶೀಲಿಸಿ. ಪಿ ಟ್ರ್ಯಾಪ್ ಅನ್ನು ಪಿವಿಸಿ ಪೈಪನ್ನು ಹಗ್ಗದಿಂದ ಬಿಗಿಯಿರಿ. ಈಗ ಪಿ ಟ್ರ್ಯಾಪ್ ಅನ್ನು ನೆಲದ ಮೇಲೆ ಕೂರಿಸೋಣ. ಆಗ ಗುರುತು ಹಾಕಿದಲ್ಲಿ ಪಿ ಟ್ರ್ಯಾಪ್ ಅನ್ನು ಇರಿಸಿ. ಅದರ ಬದಿಗಳನ್ನು ಅಗೆಯಲು ಗುರುತು ಹಾಕಿಕೊಳ್ಳಿ. ಮೊದಲೇ ತಿಳಿಸಿದಂತೆ 12 ಸೆಂಟಿಮೀಟರ್ನಷ್ಟು ಅಗೆಯಬೇಕು. ಆಳವನ್ನು ಸ್ಪಿರಿಟ್ ಮಟ್ಟದ ಸಹಾಯದಿಂದ ಅಳೆಯಿರಿ. ಅಗೆದಲ್ಲಿ ಸ್ವಲ್ಪ ನೀರನ್ನು ಹಾಕಿರಿ. ಒಂದು ಪದರ ಸಿಮೆಂಟನ್ನು ಹಾಕಿ ಪಿ ಟ್ರ್ಯಾಪ್ ಅನ್ನು ಕೂರಿಸಿರಿ. ನೆಲಕ್ಕೆ ಸರಿಯಾಗಿ ಸಿಮೆಂಟನ್ನು ಹಾಕಿ ಕೂರಿಸಿರಿ. ಆಳವನ್ನು ಸ್ಪಿರಿಟ್ ಮಟ್ಟದ ಸಹಾಯದಿಂದ ಅಳೆಯಿರಿ. ಈಗ ಪಿ ಟ್ರ್ಯಾಪ್ ಗೋಡೆಗಳಿಂದ 26 ಸೆಂಟಿಮೀಟರ್ ಹಾಗೂ 30 ಸೆಂಟಿಮೀಟರ್ ಇದೆಯೇ ಎಂದು ಪರಿಶೀಲಿಸಿ. ಸಂದಿಯನ್ನು ಇಟ್ಟಿಗೆ ಮತ್ತು ಸಿಮೆಂಟ್ನಿಂದ ತುಂಬಿರಿ. ಇನ್ನು ಪಾತ್ರೆಯನ್ನು ಕೂರಿಸೋಣ. ಇದನ್ನು ಮರುದಿನವೇ ಮಾಡಬೇಕು. ಪಿ ಟ್ರ್ಯಾಪ್ ಸರಿಯಾಗಿ ಕುಳಿತಿದೆಯೇ ಎಂದು ನೋಡಿ ಅದನ್ನು ಕೂರಿಸಬೇಕು. ಪಾತ್ರೆಯನ್ನು ಪಿ ಟ್ರ್ಯಾಪ್ನ ಮೇಲೆ ಇರಿಸಿರಿ. ಮಟ್ಟವನ್ನು ಅಳೆಯಿರಿ. ಪಾತ್ರೆ ನೆಲದಿಂದ 10 ಸೆಂಟಿಮೀಟರ್ ಇದೆಯೇ ಎಂದು ಪರಿಶೀಲಿಸಿ. ನೆಲದ ಮೇಲೆ ಸ್ವಲ್ಪ ನೀರನ್ನು ಹಾಕಿರಿ. ಇಟ್ಟಿಗೆಗಳನ್ನು ಇಡಲು ನೆಲದ ಮೇಲೆ ಒಂದು ಪದರ ಸಿಮೆಂಟನ್ನು ಹಾಕಿರಿ. ಪಾತ್ರೆಯನ್ನು ಕೂರಿಸಲು ಸಿಮೆಂಟ್ ಪದರದ ಮೇಲೆ ಇಟ್ಟಿಗೆಯನ್ನು ಇರಿಸಿ. ಬ್ಲಾಕ್ಗಳ ಮೇಲೆ ಪಾತ್ರೆಯನ್ನು ಇಟ್ಟು ಸಿಮೆಂಟ್ನಿಂದ ತುಂಬಿರಿ. ಗೋಡೆಗಳಿಂದ ಸಮಾನಾಂತರವಾಗಿ ಈ ಪಾತ್ರೆಯನ್ನು ಇರಿಸಲಾಗಿದೆಯೇ ಎಂದು ನೋಡಿ. ಆಳವನ್ನು ಸ್ಪಿರಿಟ್ ಮಟ್ಟದ ಸಹಾಯದಿಂದ ಅಳೆಯಿರಿ. ಪಾತ್ರೆಯ ಎರಡೂ ತುದಿಗಳನ್ನು ಇಟ್ಟಿಗೆಗಳಿಂದ ಭದ್ರಗೊಳಿಸಿ. ಹತ್ತಿಯ ಬಟ್ಟೆಯನ್ನು ಹರಿದು ಸಿಮೆಂಟ್ನಲ್ಲಿ ಅದ್ದಿರಿ.
ಇದರಿಂದ ಪಾತ್ರೆ ಹಾಗೂ ಪಿ-ಟ್ರ್ಯಾಪ್ ನಡುವಿನ ಅಂತರವನ್ನು ಮುಚ್ಚಿರಿ. ಆ ಜಾಗವನ್ನು ಸಿಮೆಂಟ್ನಿಂದ ತುಂಬಿರಿ. ಪಾಯಿಖಾನೆಯನ್ನು ಸ್ವಚ್ಛಗೊಳಿಸಿರಿ. ಈಗ ನಾವು ಪಾಯಿಖಾನೆಯ ಪಾತ್ರೆಯನ್ನು ಯಶಸ್ವಿಯಾಗಿ ಕೂರಿಸಿದೆವು. ಈಗ ನಾವು ಈ ಅಧ್ಯಾಯದ ಕೊನೆಗೆ ತಲುಪಿದ್ದೇವೆ. ಈ ಭಾಗದಲ್ಲಿ ನಾವು ಪಿ-ಟ್ರ್ಯಾಪ್ ಅನ್ನು ಹಾಕಿದೆವು, ಪಾಯಿಖಾನೆಯ ಪಾತ್ರೆಯನ್ನು ಕೂರಿಸಿದೆವು. ಮುಂದಿನ ಅಧ್ಯಾಯದಲ್ಲಿ ಫ್ಲೋರಿಂಗ್ ಮಾಡುವ ವಿಧಾನವನ್ನು ನೋಡೋಣ.